ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಬೂದೀಶ್ವರ ಮಠದಲ್ಲಿ ನಡೆಯುತ್ತಿರುವ ಒಂದು ವಿಶೇಷ ಆಧ್ಯಾತ್ಮಿಕ ಕಾರ್ಯಕ್ರಮದ ಬಗ್ಗೆ ತಿಳಿದುಕೊಳ್ಳೋಣ. ಡಾಕ್ಟರ್ ರಾಚೋಟೇಶ್ವರ ಶಿವಾಚಾರ್ಯರು 33 ದಿನಗಳ ಕಾಲ ಸಿದ್ಧಿ ಸಮಾಧಿ ಯೋಗವನ್ನು ಆಚರಿಸುತ್ತಿದ್ದಾರೆ. ಬೂದೀಶ್ವರ ಮಠದಲ್ಲಿ, ಅಂತೂರು-ಬೆಂತೂರಿನ ಬೂದೀಶ್ವರ ಮಠದಲ್ಲಿ ಡಾಕ್ಟರ್ ರಾಚೋಟೇಶ್ವರ ಶಿವಾಚಾರ್ಯರು ಒಂದು ಅಪರೂಪದ ಯೋಗ ಕಾರ್ಯಕ್ರಮವನ್ನು ಕೈಗೊಂಡಿದ್ದಾರೆ. 33 ದಿನಗಳ ಕಾಲ, ಅಂದರೆ 775 ಗಂಟೆಗಳ ಕಾಲ ಅನ್ನ ನೀರು ಗಾಳಿ ಬೆಳಕು ಇಲ್ಲದೆ ಸಿದ್ಧಿ ಸಮಾಧಿ ಯೋಗವನ್ನು ಮಾಡುತ್ತಿದ್ದಾರೆ. ಈ ಕಾರಣದಿಂದ ರಾಜ್ಯದ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತರು ಮಠಕ್ಕೆ ಆಗಮಿಸಿ ದರ್ಶನ ಪಡೆಯುತ್ತಿದ್ದಾರೆ. ಮಹೋತ್ಸವದ ಮತ್ತೊಂದು ವಿಶೇಷತೆ ಎಂದರೆ 775 ಶಿವಲಿಂಗಗಳ ಪ್ರತಿಷ್ಠಾಪನೆ. ಶಿವಭಕ್ತರಿಗೆ ಇಂದು ಅತ್ಯಂತ ಪವಿತ್ರ ಕಾರ್ಯಕ್ರಮವೆಂದು ಪರಿಗಣಿಸಲಾಗುತ್ತದೆ. ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ವಿಶೇಷ ಪೂಜೆ, ರುದ್ರಾಭಿಷೇಕ, ಭಜನೆ, ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಮಠಕ್ಕೆ ಆಗಮಿಸುತ್ತಿರುವ ಭಕ್ತರು ತಮ್ಮ ಭಕ್ತಿಯ ಸಂಕೇತವಾಗಿ ಅಕ್ಕಿ, ಬೇಳೆ, ಎಣ್ಣೆ, ಬೆಲ್ಲ, ಸಕ್ಕರೆ ಸೇರಿದಂತೆ ವಿವಿಧ ದಿನಸಿ ಸಾಮಗ್ರಿಗಳನ್ನು ದೇಣಿಗೆಯಾಗಿ ನೀಡುತ್ತಿದ್ದಾರೆ. ಅನ್ನದಾಸೋಹವು ನಿರಂತರವಾಗಿ ನಡೆಯುತ್ತಿದೆ. ಇದೇ ಕಾರ್ಯಕ್ರಮದ ಪರವಾಗಿ ಬಸವ ಮಹಾಪುರಾಣವನ್ನು ಸಹ ಹಮ್ಮಿಕೊಳ್ಳಲಾಗಿದೆ. 1 ತಿಂಗಳ ಕಾಲ ಬಸವ ಪುರಾಣವನ್ನು ಕೈಗೊಳ್ಳಲಾಗಿದೆ. ಬೇರೆ ಊರಿನ ಭಜನಾ ಸಂಘಗಳು, ಪರಸ್ಥಳದಿಂದ ಬಂದ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಬಂದು ಶ್ರೀ ಗುರು ಬೂದೀಶ್ವರನ ಹಾಗೂ ಶ್ರೀ ಗುರು ರಾಚೋಟೇಶ್ವರನ ದರ್ಶನ ಪಡೆಯುತ್ತಿದ್ದಾರೆ. ಮಹಿಳೆಯರು ಹಾಗೂ ಪುರುಷರು ನಿತ್ಯ ಭಜನೆಯನ್ನು ಮಾಡುತ್ತಾರೆ. ಬೆಳಗಿನ ಸಮಯದಲ್ಲಿ ಮಹಿಳೆಯರು ಹಾಗೂ ರಾತ್ರಿಯ ಸಮಯದಲ್ಲಿ ಪುರುಷರು ಭಜನೆಯನ್ನು ಮಾಡಿ ಶ್ರೀ ಬೂದೀಶ್ವರನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಮಠದ ವಾತಾವರಣವು ಭಕ್ತಿ, ಶ್ರದ್ಧೆ ಮತ್ತು ಸೇವಾಭಾವದಿಂದ ತುಂಬಿಕೊಂಡಿದೆ. 775 ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡುವಂತಹ ಸ್ಥಳಕ್ಕೆ ಸಾವಿರಾರು ಭಕ್ತರು ಬಂದು ಅದರ ಕೆಲಸದ ಕಾರ್ಯವನ್ನು ಕಣ್ತುಂಬ ನೋಡಿಕೊಂಡು ಹೋಗುತ್ತಿದ್ದಾರೆ. ದಿನದಿಂದ ದಿನಕ್ಕೆ ಬೂದೀಶ್ವರ ಮಠಕ್ಕೆ ಬರುವ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದೆ. ಅಂತೂರು-ಬೆಂತೂರಿನ ಅವಳಿ ಗ್ರಾಮದ ಗ್ರಾಮಸ್ಥರಿಂದ ಬಸವ ಮಹಾಬುತ್ತಿಯು ಮಠಕ್ಕೆ ಕೊಡಲ್ಪಟ್ಟಿದೆ. ಸರಿಸುಮಾರು 775ಕ್ಕೂ ಹೆಚ್ಚು ಬುತ್ತಿಗಳು ಮಠಕ್ಕೆ ಅರ್ಪಿತವಾಗಿವೆ. ಬೇರೆ ಊರಿನಿಂದ ಬಂದ ಹೆಜ್ಜೆ ಮೇಳದವರು ತಮ್ಮ ಹೆಜ್ಜೆ ಮಜಲನ್ನು ತಗೊಂಡು ಬುತ್ತಿ ತೆಗೆದುಕೊಂಡು ಶ್ರೀಮಠಕ್ಕೆ ಬಂದು ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ.
ಶ್ರೀಮಠದಲ್ಲಿ ಶ್ರೀ ರಾಚೋಟೇಶ್ವರನ ದರ್ಶನ ಪಡೆಯಲಿಕ್ಕೆ ಸಾವಿರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆಯುತ್ತಿದ್ದಾರೆ. ಲಿಂಗ ಪ್ರತಿಷ್ಠಾಪನೆಗೆಂದು ತಯಾರಾದ ಕಟ್ಟೆ ಹಾಗೂ ಜಾಗವನ್ನು ವೀಕ್ಷಿಸಲು ಅನೇಕ ಭಕ್ತರು ಜನಸಾಗರ ಬರುತ್ತಿದೆ. ಪೂಜ್ಯರನ್ನು ಹೊರಗೆ ತಂದು ಅಭಿಷೇಕ ಮಾಡುವ ಸ್ಥಳದಲ್ಲಿಯೇ 775 ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಲು ಊರಿನ ಗುರು ಹಿರಿಯರು, ಶ್ರೀಮಠದವರು ಅಭಿಪ್ರಾಯಪಟ್ಟು ರೆಡಿ ಮಾಡುತ್ತಿದ್ದಾರೆ. ಈ ಕಾರ್ಯಕ್ರಮದ ಕುರಿತು ವಿವಿಧ ನಂಬಿಕೆಗಳು ಮತ್ತು ಅಭಿಪ್ರಾಯಗಳು ಇರಬಹುದು. ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ವಿವೇಕ ಮತ್ತು ನಂಬಿಕೆಯ ಆಧಾರದ ಮೇಲೆ ಈ ವಿಷಯವನ್ನು ಪರಿಗಣಿಸಬೇಕಾಗಿ ವಿನಂತಿ. ಇಂತಹ ಆಧ್ಯಾತ್ಮಿಕ ಮತ್ತು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಶ್ರೀ ಗುರು ಬೂದೀಶ್ವರಾಯ ನಮಃ, ಶ್ರೀ ಗುರು ರಾಚೋಟೇಶ್ವರಾಯ ನಮಃ, ಶ್ರೀ ಗುರು ಬಸವಲಿಂಗಾಯ ನಮಃ.